ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಬ್ಯಾಂಗ್ಳೂರು ಯೂನಿವರ್ಸಿಟಿ ಮತ್ತು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಗೆ ಸಂಬಂಧಿಸಿದಂತೆ PhD ಎಂಟ್ರೆನ್ಸ್ ಟೆಸ್ಟ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಥವಾ ಈ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡನಲ್ಲಿ PhD ಎಂಟ್ರೆನ್ಸ್ ಟೆಸ್ಟ್ಗಾಗಿ ಅಪ್ಲೈಯನ್ನು ಮಾಡಿದ್ದೀರಾ. ಸೊ ನಿಮ್ಗೆ ಗೊತ್ತಿರುವ ಹಾಗೆ ಈ ಒಂದು PhD ಎಂಟ್ರೆನ್ಸ್ ಟೆಸ್ಟ್ನಲ್ಲಿ ರಿಸರ್ಚ್ ಮೆಥಡಾಲಜಿ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಮತ್ತು ನಿಮ್ಮ ಸಬ್ಜೆಕ್ಟ್ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಸೊ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಆದಷ್ಟು ಹೆಚ್ಚಿನ ಒಂದು ನಾಲೆಜನ್ನು ಹೊಂದಿರ್ತೀರಿ. ಬಟ್ ಈ ರಿಸರ್ಚ್ ಮೆಥಡಾಲಜಿಗೆ ಬಂದಾಗ ಇಲ್ಲಿ ಕೂಡ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ. ಸೊ ಹೀಗಾಗಿ ರಿಸರ್ಚ್ ಮೆಥಡಾಲಜಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಒಂದು ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಇದರಲ್ಲಿ ನಿಮಗೆ ರಿಸರ್ಚ್ ಮೆಥಡಾಲಜಿ ಮೇಲೆ ಸಂಪೂರ್ಣ ವಿಡಿಯೋ ಲೆಕ್ಚರ್ ಸಿಗ್ತಾ ಇವೆ. ಅದು ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ 2 ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇವೆ. ಜೊತೆಗೆ 10 ಮಾಕ್ ಟೆಸ್ಟ್ಗಳು ವಿತ್ ಸೊಲ್ಯೂಷನ್ PDF. ಇದ್ರ ಜೊತೆಗೆ ಪ್ರಾಕ್ಟೀಸ್ MCQ ಸೆಟ್ ಕೂಡ ಅವೈಲೇಬಲ್ ಇದೆ ರಿಸರ್ಚ್ ಮೆಟ್ರಾಲಜಿ ಮೇಲೆ. ಇದ್ರ ಜೊತೆಗೆ ನೋಟ್ಸ್ ಕೂಡ ಅವೈಲೇಬಲ್ ಇದೆ. ಇದು ಕೇವಲ ನಿಮಗೆ 599 ರುಪೀಸ್ನಲ್ಲಿ ಸಿಗ್ತಾ ಇದೆ. ಸೊ ನೀವು ಜಾಯಿನ್ ಆಗಲು ಈ ಒಂದು ಕೊಟ್ಟಿರುವ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಅಥವಾ ಕಾಲನ್ನು ಕೂಡ ಮಾಡ್ಬೋದು. ಸೊ ನಾವು ಲೆಟಸ್ ಮೂವ್ ಟು ದಿ ಕ್ವಶನ್ಸ್. ಇಲ್ಲಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ಪೀರ್ಡ್ ಸ್ಟಡಿ ಈಸ್ ಅ ಮೆಥಡ್ ಆಫ್ ರಿಸರ್ಚ್ ಇನ್ ವಿಚ್ ದ ಅಬ್ಸರ್ವೇಷನ್ಸ್ ಆರ್ ಟೇಕನ್. ಆಪ್ಷನ್ ಎ ಇನ್ ದ ನ್ಯಾಚುರಲ್ ಸೆಟಪ್, ಆಪ್ಷನ್ ಬಿ ಅಬ್ಸರ್ವ್ಡ್ ಸೆಟಪ್, ಆಪ್ಷನ್ ಸಿ ಲ್ಯಾಬ್ರೋಟ್ರೀಸ್, ಆಪ್ಷನ್ ಡಿ ಪೀರ್ಸ್. ಕ್ಷೇತ್ರ ಅಧ್ಯಯನಕ್ಕೆ ನಾವು ಇಂಗ್ಲೀಷ್ನಲ್ಲಿ ಪೀರ್ಡ್ ಸ್ಟಡಿ ಅಂತ ಕರಿತೀವಿ. ಕ್ಷೇತ್ರ ಅಧ್ಯಯನ ಸಂಶೋಧನೆಯು ಒಂದು ವಿಧಾನವಾಗಿದೆ. ಇದರಲ್ಲಿ ಅವಲೋಕನಗಳನ್ನು ಯಾವ ಒಂದು ಆಧಾರದ ಮೇಲೆ ತೆಗೆದುಕೊಳ್ಳಲಾಗುತ್ತೆ. ಆಪ್ಷನ್ ಎ ನೈಸರ್ಗಿಕ ಸೆಟಪ್, ಆಪ್ಷನ್ ಬಿ ಸ್ಥಾಪನೆಯನ್ನು ವೀಕ್ಷಿಸುವುದರ ಮೂಲಕ, ಆಪ್ಷನ್ ಸಿ ಪ್ರಯೋಗಾಲಯಗಳ ಮೂಲಕ, ಆಪ್ಷನ್ ಡಿ ಕ್ಷೇತ್ರಗಳ ಮೂಲಕ. ಸೊ ಇಲ್ಲಿ ಕ್ಷೇತ್ರ ಅಧ್ಯಯನ, ಇಲ್ಲಿ ಸಂಶೋಧನೆ ಇದು ಒಂದು ವಿಧಾನವಾಗಿದ್ದು, ಇಲ್ಲಿ ಅವಲೋಕನಗಳನ್ನು ನಾವು ಹೆಚ್ಚಾಗಿ ಈ ಒಂದು ನೈಸರ್ಗಿಕ ಸೆಟಪ್ ಮೇಲೆ ತೆಗೆದುಕೊಳ್ಳಲಾಗ್ತೀವಿ. ಸೊ ಹಿಯರ್ field study, it is a method of research where observations are taken in the natural setup. So option A is the right answer. So a field study, it is a general method for collecting the data about the users needs and product requirements, etc. It involves observation and also interviewing. So here the right answer is option A, natural setup. Now let us move to the second question. Hypothesis cannot be stated in ಆಪ್ಷನ್ ಎ ನಲ್ ಟರ್ಮ್ಸ್, ಆಪ್ಷನ್ ಬಿ ಅಫರ್ಮೇಟಿವ್ ಟರ್ಮ್ಸ್, ಆಪ್ಷನ್ ಸಿ ಜನರಲ್ ಟರ್ಮ್ಸ್, ಆಪ್ಷನ್ ಡಿ ಡಿಕ್ಲರೇಟಿವ್ ಟರ್ಮ್ಸ್. ಊಹೆ ಅಂದರೆ ಹೈಪೋಥೆಸಿಸನ್ನು ಯಾವುದರಲ್ಲಿ ಹೇಳಲಾಗುವುದಿಲ್ಲ. ಆಪ್ಷನ್ ಎ ಶೂನ್ಯ ನಿಯಮಗಳು, ಆಪ್ಷನ್ ಬಿ ದೃಢೀಕರಣದ ನಿಯಮಗಳು, ಆಪ್ಷನ್ ಸಿ ಸಾಮಾನ್ಯ ನಿಯಮಗಳು, ಆಪ್ಷನ್ ಡಿ ಘೋಷಣೆಯ ನಿಯಮಗಳು. Yes, here the right answer for this question is option C, general terms. Hypothesis cannot be stated in general terms. ನಾವು ಊಹೆಯನ್ನು ಯಾವಾಗಲೂ ಸಾಮಾನ್ಯ ನಿಯಮಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಬಿಕಾಸ್ ವೆನ್ ಇಟ್ ಕಮ್ಸ್ ಟು ಅನ್ ಹೈಪೋಥೆಸಿಸ್, ಇಟ್ ಮಸ್ಟ್ ಬಿ ಕ್ಲಿಯರ್ ಆ್ಯಂಡ್ ಸ್ಟೇಟೆಡ್ ಇನ್ ಅ ಪ್ರಿಸೈಸ್ ಮ್ಯಾನರ್. ಊಹೆಯನ್ನು ಯಾವಾಗಲೂ ಕ್ಲಿಯರ್ ಆಗಿ ನಿಖರವಾಗಿ ವ್ಯಕ್ತಪಡಿಸಬೇಕಾಗ್ತಾ ಇದೆ. ಅ ಕ್ಲಿಯರ್ ಸ್ಟೇಟ್ಮೆಂಟ್ ಆಫ್ ಹೈಪೋಥೆಸಿಸ್ ಜನರಲಿ ಇನ್ವಾಲ್ವ್ಸ್ ಕನ್ಸೈಸ್ ಟೆಕ್ನಿಕಲ್ ಲ್ಯಾಂಗ್ವೇಜ್ and definition of terms that are better defined than those in common language, and constructs are difficult to define operationally. The use of general terms and words such as good, bad, poor, personality, social class, etc. make hypothesis vague. ಸೊ ಹೀಗಾಗಿ ಈ ಒಂದು ಹೈಪೋಥೆಸಿಸನ್ನು ಸಾಮಾನ್ಯ ನಿಯಮಗಳಲ್ಲಿ ಹೇಳಲು ಸಾಧ್ಯವಿಲ್ಲ. The next question is, what is the full form of software SPSS? SPSS ಸಾಫ್ಟ್ವೇರ್ನ ಒಂದು ಪೂರ್ಣ ರೂಪ ಯಾವುದು? ಆಪ್ಷನ್ ಎ ಸ್ಟ್ಯಾಟಿಸ್ಟಿಕಲ್ ಪ್ಯಾಕೇಜ್ ಫಾರ್ ಸೋಷಿಯಲ್ ಸೈನ್ಸ್, ಆಪ್ಷನ್ ಬಿ ಸ್ಟ್ಯಾಟಿಸ್ಟಿಕಲ್ ಪ್ಯಾಕೇಜ್ ಫಾರ್ ಸೈಂಟಿಫಿಕ್ ಸರ್ವೆ, ಆಪ್ಷನ್ ಸಿ ಸ್ಪೆಷಲ್ ಪ್ರೋಗ್ರಾಮ್ ಫಾರ್ ಸೋಷಿಯಲ್ ಸೆಕ್ಯೂರಿಟಿ, ಆಪ್ಷನ್ ಡಿ scientific program for social survey. Yes, here the correct answer for this question is option A, statistical package for social science. Option A is the right answer. SPSS stands for statistical package for social science. SPSS, it is widely used software package for statistical analysis in the social science. ಸೊ SPSS ಅನ್ನು ಹೆಚ್ಚಾಗಿ ಈ ಒಂದು ಸೋಷಿಯಲ್ ಸೈನ್ಸ್ ರಿಸರ್ಚ್ನಲ್ಲಿ ಬಳಕೆ ಮಾಡಲಾಗ್ತದೆ. ದ ಸಾಫ್ಟ್ವೇರ್ ಪ್ಯಾಕೇಜ್ ವಾಸ್ ಕ್ರಿಯೇಟೆಡ್ ಇನ್ ದ ಇಯರ್ 1968 by SPSS Inc. and it was acquired by IBM in 2009. While the software was renamed IBM SPSS Statistics, it is still commonly referred to as just SPSS. So this is about SPSS. The next question is, what does the longitudinal research approach actually deal with? Option A, long term research, option B, short term research, option C, horizontal research, option D, none of the above. ರೇಖಾಂಶ ಲಾಂಜಿಟ್ಯೂಡಿನಲ್ ಸಂಶೋಧನಾ ವಿಧಾನವು ನಿಜವಾಗಿ ಯಾವುದನ್ನು ಕುರಿತು ವಿವರಿಸ್ತಾ ಇದೆ? ಆಪ್ಷನ್ ಎ ದೀರ್ಘಕಾಲಿಕ ಸಂಶೋಧನೆ, ಆಪ್ಷನ್ ಬಿ ಅಲ್ಪಾವಧಿಯ ಸಂಶೋಧನೆ,
ಆಪ್ಷನ್ ಸಿ ಸಮತಲ ಸಂಶೋಧನೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಲಾಂಜಿಟ್ಯೂಡ್ನಲ್ ರಿಸರ್ಚ್ ಅಂತಂದರೆ ದೀರ್ಘಕಾಲಿಕ ಸಂಶೋಧನೆ ಅಂತ ಕರಿತಾ ಇದ್ದೀವಿ. ಎಸ್, ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಲಾಂಗ್ ಟರ್ಮ್ ರಿಸರ್ಚ್. ಎಸ್, ಲಾಂಜಿಟ್ಯೂಡ್ನಲ್ ರಿಸರ್ಚ್ ಇಟ್ ಡೀಲ್ಸ್ ವಿತ್ ದಿ ಲಾಂಗ್ ಟರ್ಮ್. ಹೀಗಾಗಿ ಇಲ್ಲಿ ದೀರ್ಘಕಾಲಿಕ ಸಂಶೋಧನಾ ವಿಧಾನ ದೀರ್ಘಕಾಲದ ಸಂಶೋಧನೆಯಾಗಿದೆ. ಸೊ ಇನ್ ಜನರಲ್ ದ ಲಾಂಜಿಟ್ಯೂಡ್ನಲ್ ಅಪ್ರೋಚ್ ಇಟ್ ಈಸ್ ಅ ಲಾಂಗ್ ಟರ್ಮ್ ರಿಸರ್ಚ್ in which the researchers keep on examining similar individuals to detect if any change has occurred over a while. The next question is, which of the following is a primary source of data? Option A, personal records, letters, diaries, autobiography, wills, etc. Option B, official records, government documents, information preserved by social, religious and organizations. ಆಪ್ಷನ್ ಸಿ, ಓರಲ್ ಟೆಸ್ಟಿಮನಿ ಆಫ್ ಟ್ರೆಡಿಷನ್ಸ್ ಆ್ಯಂಡ್ ಕಸ್ಟಮ್ಸ್. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ಈ ಕೆಳಗಿನವುಗಳಲ್ಲಿ ಯಾವುದು ಡೇಟಾದ ಪ್ರಾಥಮಿಕ ಮೂಲವಾಗಿದೆ? ಆಪ್ಷನ್ ಎ, ವೈಯಕ್ತಿಕ ದಾಖಲೆಗಳು, ಪತ್ರಗಳು, ಡೈರಿಗಳು, ಆತ್ಮಚರಿತ್ರೆಗಳು, ಇಚ್ಛೆಗಳು ಇತ್ಯಾದಿ. ಆಪ್ಷನ್ ಬಿ, ಅಧಿಕೃತ ದಾಖಲೆಗಳು, ಸರ್ಕಾರದ ದಾಖಲೆಗಳು, ಸಾಮಾಜಿಕ ಧಾರ್ಮಿಕ ಸಂಸ್ಥೆಗಳು ಸಂರಕ್ಷಿಸುವ ಮಾಹಿತಿ. ಆಪ್ಷನ್ ಸಿ, ಸಂಪ್ರದಾಯಗಳು ಮತ್ತು ಪದ್ಧತಿಗಳ ಮೌಖಿಕ ಸಾಕ್ಷಿಗಳು. ಆಪ್ಷನ್ ಡಿ, ಮೇಲಿನ ಎಲ್ಲವೂ. Yes, when it comes to primary source of data, the right answer is all of the above are primary source of data. ಮೇಲಿನ ಎಲ್ಲವೂ ಕೂಡ ಏನಾಗಿವೆ ಇಲ್ಲಿ ಪ್ರಾಥಮಿಕ ದತ್ತಾಂಶಗಳಾಗಿವೆ. ಸೊ ಪ್ರಾಥಮಿಕ ದತ್ತಾಂಶಗಳು ಅಂತಂದರೆ ವ್ಯಕ್ತಿಯು ತನಗೆ ಬೇಕಾದ ದತ್ತಾಂಶಗಳನ್ನು ತಾನೇ ಸ್ವತಃ ಹೋಗಿ ಕಲೆಕ್ಟ್ ಮಾಡ್ತಾ ಇದ್ದಾನೆ. ಇಫ್ ಅ ಪರ್ಸನ್ ಗೋಸ್ ಅಂಡ್ ಕಲೆಕ್ಟ್ ದ ಇನ್ಫಾರ್ಮೇಷನ್, then it is termed as primary source of data. If the person is collecting the data if the already which available data, if the person collect the data which are available already in newspapers or in any textbook etc., such data are known as the secondary data. ಯಾವೆಲ್ಲ ದತ್ತಾಂಶಗಳು ಆಲ್ರೆಡಿ ಅವೈಲೇಬಲ್ ಇವೆ, ಇನ್ನೊಬ್ಬರು ಯಾರೇ ಸಂಗ್ರಹಿಸಿಟ್ಟ ದತ್ತಾಂಶಗಳನ್ನು ಒಬ್ಬ ಸಂಶೋಧಕ ಬಳಸಿದರೆ ಅದಕ್ಕೆ ನಾವು ದ್ವಿತೀಯ ದತ್ತಾಂಶಗಳು ಅಂತ ಕರಿತೀವಿ, ಅಥವಾ ಮಾಧ್ಯಮಿಕ ದತ್ತಾಂಶ ಅಂತ ಕರಿತೀವಿ. ಸೊ ದೀಸ್ ಆರ್ ದಿ ಟೂ ಟೈಪ್ಸ್ ಆಫ್ sources of data. One is primary data, another one is secondary data. So here also we can go through the in detail information. Primary data means data collected by the researcher himself. Secondary data collected by the other person. ಸೊ ಪ್ರಾಥಮಿಕ ದತ್ತಾಂಶಗಳನ್ನು ಸಂಶೋಧನಾಕಾರ ಸ್ವತಃ ಕಲೆಕ್ಟ್ ಮಾಡ್ತಾ ಇದ್ದಾನೆ. ಮಾಧ್ಯಮಿಕ ದತ್ತಾಂಶಗಳನ್ನು ಈಗಾಗಲೇ ಬೇರೆಯವರು ಸಂಗ್ರಹಿಸಿಟ್ಟ ದತ್ತಾಂಶಗಳನ್ನು ಬಳಕೆ ಮಾಡ್ತಾ ಇದ್ದಾನೆ. ಆ್ಯಂಡ್ ಪ್ರೈಮರಿ ಡೇಟಾ ದೀಸ್ ಆರ್ ಒರಿಜಿನಲ್ ಇನ್ ಕ್ಯಾರೆಕ್ಟರ್. ಸೆಕೆಂಡರಿ ಡೇಟಾ ದೀಸ್ ಆರ್ ನಾಟ್ ಒರಿಜಿನಲ್. And primary data doesn't need adjustment. Here secondary data needs adjustment. And sources of primary data are survey, observations, experiments. And sources of secondary data are internal records, government published data, etc. And primary data, these are qualitative data. Secondary data are quantitative data. And primary data are more reliable, secondary data are less reliable. Primary data consume more time to collect and secondary data consume less time to collect. And primary data needs team of trained investigators to collect the information. Secondary data doesn't need any team. Primary data the cost is high, secondary data it is economical. Primary data are inadequate, secondary data more here before primary data is collected. So these are the some differences between primary data and secondary data. Very important topic. So ಇಲ್ಲಿಂದ ನಿಮಗೆ ಪ್ರಶ್ನೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. So the next question is, which of the following does not correspond to characteristic of research? Option A, research is not passive. Option B, research is systematic. Option C, research is not a problem oriented. Option D, research is not a process. ಈ ಕೆಳಗಿನವುಗಳಲ್ಲಿ ಯಾವುದು ಸಂಶೋಧನೆಯ ಗುಣಲಕ್ಷಣಗಳಿಗೆ ಹೊಂದಿಕೆಯಾಗುವುದಿಲ್ಲ? ಆಪ್ಷನ್ ಎ, ಸಂಶೋಧನೆ ನಿಷ್ಕ್ರಿಯವಾಗಿಲ್ಲ. ಆಪ್ಷನ್ ಬಿ, ಸಂಶೋಧನೆ ವ್ಯವಸ್ಥಿತವಾಗಿದೆ. ಆಪ್ಷನ್ ಸಿ, ಸಂಶೋಧನೆಯು ಸಮಸ್ಯೆ ಆಧಾರಿತವಲ್ಲ. ಆಪ್ಷನ್ ಡಿ, ಸಂಶೋಧನೆಯು ಒಂದು ಪ್ರಕ್ರಿಯೆ ಅಲ್ಲ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಡಿ, ರಿಸರ್ಚ್ ಈಸ್ ನಾಟ್ ಎ ಪ್ರಾಸೆಸ್. ಸಂಶೋಧನೆಯು ಒಂದು ಪ್ರಕ್ರಿಯೆಯಲ್ಲ, ಇದು ಸರಿಯಾದ ರಿಸರ್ಚ್, ಇದು ಸಂಶೋಧನೆಯ ಒಂದು ಕ್ಯಾರೆಕ್ಟರ್ ಆಗಿಲ್ಲ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ರಿಸರ್ಚ್ ಈಸ್ ನಾಟ್ ಎ ಪ್ರೋಸೆಸ್. The next question is, hypothesis that is alternative to null hypothesis is represented as. ಶೂನ್ಯ ಕಲ್ಪನೆಗೆ ಪರ್ಯಾಯವಾಗಿರೋ ಊಹೆಯನ್ನು ಹೇಗೆ ನಿರೂಪಿಸಲಾಗ್ತದೆ? ಆಪ್ಷನ್ ಎ ಎಚ್ ನಾಟ್, ಆಪ್ಷನ್ ಬಿ ಎಚ್ ಒನ್, ಆಪ್ಷನ್ ಸಿ ಎಚ್ ಅಲ್ಟ್, ಆಪ್ಷನ್ ಡಿ ಎಚ್ ಜೀರೋ. Yes, here you can observe the symbol. The right answer is option B, H1.
Yes, hypothesis, that is alternative to null hypothesis. It is represented as H1. ಶೂನ್ಯ ಕಲ್ಪನೆಗೆ ಪರ್ಯಾಯವಾಗಿರುವ ಊಹೆಯನ್ನು H1 ಅಂತ ಕರಿತೀವಿ. The alternative hypothesis, it is represented as H1 or HA, where H1 represents the hypothesis of interest and HA represents the alternative hypothesis. And alternative hypothesis, it is a statement of what the researcher believes is true and what they are testing in a study. The next question is, which of the correct sequence of steps involved in sociological investigation, ಸಮಾಜಶಾಸ್ತ್ರೀಯ ತನಿಖೆಯಲ್ಲಿ ಒಳಗೊಂಡಿರುವ ಕ್ರಮಗಳ ಸರಿಯಾದ ಅನುಕ್ರಮ ಯಾವುದು? ಆಪ್ಷನ್ ಎ ಫಾರ್ಮುಲೇಷನ್ ಆಫ್ ಪ್ರಾಬ್ಲಮ್, ಪ್ಲಾನಿಂಗ್, ರಿಸರ್ಚ್ ಡಿಸೈನ್, ಫೀಲ್ಡ್ ವರ್ಕ್, ಅನಲೈಸಿಂಗ್ ಡೇಟಾ, drawing conclusion. Option B, analyzing data, planning, research design, field work, formulation of problem, drawing conclusion. Option C, formulation of problem, analyzing data, planning, research design, field work, drawing conclusion. Option D, field work, planning, research design, formulation of problem, drawing conclusion. Yes, here the right answer is option A. Yes, the correct sequence of steps involved in sociological investigation are formulation of problem, planning, research design, field work, analyzing data, and drawing conclusion. So if you go through the steps of research, the first step is defining research problem, review of literature, formulation of hypothesis, preparing the research design, data collection, data analysis, and interpretation and report writing. The next question is, research problem is selected from the standpoint of researcher's interest, financial support, social relevance, availability of relevant literature. ಯಾವ ಒಂದು ಸ್ಟ್ಯಾಂಡ್ ಪಾಯಿಂಟ್ನ ಆಧಾರದ ಮೇಲೆ ಸಂಶೋಧನಾ ಸಮಸ್ಯೆಯನ್ನು ಆಯ್ಕೆ ಮಾಡಲಾಗ್ತದೆ? ಆಪ್ಷನ್ ಎ ಸಂಶೋಧಕರ ಆಸಕ್ತಿ, ಆಪ್ಷನ್ ಬಿ ಆರ್ಥಿಕ ಬೆಂಬಲ, ಆಪ್ಷನ್ ಸಿ ಸಾಮಾಜಿಕ ಪ್ರಸ್ತುತತೆ, ಆಪ್ಷನ್ ಡಿ ಲಭ್ಯತೆ ಸಂಬಂಧಿತ ಸಾಹಿತ್ಯ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ರಿಸರ್ಚರ್ಸ್ ಇಂಟ್ರೆಸ್ಟ್. On the basis of researchers interest, research problem is selected. So ಸಂಶೋಧಕರ ಆಸಕ್ತಿಯ ಆಧಾರದ ಮೇಲೆ ಸಂಶೋಧನಾ ಸಮಸ್ಯೆಯನ್ನು ಆಯ್ಕೆ ಮಾಡಲಾಗ್ತದೆ. A research problem, it is a specific issue, difficulty or contradiction or gap in knowledge that you will aim to address in your research. The main aim of the scientific method in the research field is to: option A, improve data interpretation, option B, confirm triangulation, option C, introduce new variables, option D, eliminate spurious relations. ಸಂಶೋಧನಾ ಕ್ಷೇತ್ರದಲ್ಲಿ ವೈಜ್ಞಾನಿಕ ವಿಧಾನದ ಮುಖ್ಯ ಗುರಿ ಡೇಟಾ ವ್ಯಾಖ್ಯಾನವನ್ನು ಸುಧಾರಿಸುವುದು, ತ್ರಿಕೋನವನ್ನು ದೃಢೀಕರಿಸುವುದು, ಹೊಸ ಅಸ್ಥಿರಗಳನ್ನು ಪರಿಚಯಿಸುವುದು, ನಕಲಿ ಸಂಬಂಧಗಳನ್ನು ತೊಡೆದುಹಾಕುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಎಲಿಮಿನೇಟ್ ಸ್ಪೂರಿಯಸ್ ರಿಲೇಷನ್ಸ್. The main aim of the scientific method in the research field is eliminate spurious relations. ನಕಲಿ ಸಂಬಂಧಗಳನ್ನು ತೊಡೆದು ಹಾಕುವುದು ಇಲ್ಲಿ ಸರಿಯಾದ ಉತ್ತರ ಆಗಿದೆ. The next question is, who was the author of the book named Methods in Social Research? Methods in Social Research ಎಂಬ ಪುಸ್ತಕದ ಲೇಖಕರು ಯಾರು? ಆಪ್ಷನ್ ಎ ಕರ್ಲಿಂಗರ್, ಆಪ್ಷನ್ ಬಿ CR ಕೋಟಾರಿ, ಆಪ್ಷನ್ ಸಿ ಗೂಡೆ ಆ್ಯಂಡ್ ಹ್ಯಾಟ್, ಆಪ್ಷನ್ ಡಿ ವಿಲ್ಕಿನ್ಸನ್. Yes, here the right answer is option D, Wilkinson is the correct answer. The author of the book Methods in Social Science is Wilkinson. The book named Methods in Social Science was authored by Goude and Haidt on December 1, 1952, which was specifically aimed to improve students' knowledge as well as response skills. The next question is, validity of a research can be improved by: option A, eliminating extraneous factors, option B, taking the true representative sample of the population, option C, both of the above measures, option D, none of these. ಸಂಶೋಧನೆಯ ಮಾನ್ಯತೆಯನ್ನು ಇದರಿಂದ ಸುಧಾರಿಸಬಹುದು. ಆಪ್ಷನ್ ಎ, ಬಾಹ್ಯ ಅಂಶಗಳನ್ನು ತೊಡೆದುಹಾಕುವುದು, ಆಪ್ಷನ್ ಬಿ, ಜನಸಂಖ್ಯೆಯ ನಿಜವಾದ ಪ್ರತಿನಿಧಿ ಮಾದರಿಯನ್ನು ತೆಗೆದುಕೊಳ್ಳುವುದು, ಆಪ್ಷನ್ ಸಿ, ಮೇಲಿನ ಎರಡೂ ಕ್ರಮಗಳು, ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. Yes, here the correct answer is option C, both of the above measures. So ಮೇಲಿನ ಎರಡೂ ಕ್ರಮಗಳು ಇಲ್ಲಿ ಸರಿಯಾಗಿದೆ. Validity refers to how accurately a method measures what it is intended to measure. If research has high validity, that means it produces results
that correspond to real properties, characteristics, and variation in the physical or social world. High reliability is one indicator that a measurement is valid. The next question is, what is the name of the conceptual framework in which the research is carried out? Option A, research hypothesis. Option B, synopsis of research. Option C, research paradigm. Option D, research design. ಸಂಶೋಧನೆಯನ್ನು ಕೈಗೊಳ್ಳುವ ಪರಿಕಲ್ಪನಾ ಚೌಕಟ್ಟಿನ ಹೆಸರೇನು? ಆಪ್ಷನ್ ಎ ಸಂಶೋಧನಾ ಕಲ್ಪನೆ, ಆಪ್ಷನ್ ಬಿ ಸಂಶೋಧನೆಯ ಸಾರಾಂಶ, ಆಪ್ಷನ್ ಸಿ ಸಂಶೋಧನಾ ಮಾದರಿ, ಆಪ್ಷನ್ ಡಿ ಸಂಶೋಧನಾ ವಿನ್ಯಾಸ. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, research design, ಸಂಶೋಧನಾ ವಿನ್ಯಾಸ. Research design, it is a conceptual framework can be understood as research design that you require before the research. Yes, please remember, a conceptual framework that can be understood as a research design that you require before the research. The next question, bibliography given in a research report. Option A, helps those interested in further research and studying the problem from another angle. Option B, makes the report authentic. Option C, both A and B. Option D, none of the above. ಸಂಶೋಧನಾ ವರದಿಯಲ್ಲಿ ಗ್ರಂಥ ಸೂಚಿ ಏನನ್ನು ನೀಡುತ್ತದೆ? ಆಪ್ಷನ್ ಎ, ಹೆಚ್ಚಿನ ಸಂಶೋಧನೆಯಲ್ಲಿ ಆಸಕ್ತಿ ಹೊಂದಿರುವವರಿಗೆ ಮತ್ತು ಸಮಸ್ಯೆಯನ್ನು ಇನ್ನೊಂದು ಕೋನದಿಂದ ಅಧ್ಯಯನ ಮಾಡಲು ಸಹಾಯ ಮಾಡುತ್ತದೆ. ಆಪ್ಷನ್ ಬಿ, ವರದಿಯನ್ನು ಅಧಿಕೃತವಾಗಿಸುತ್ತದೆ. ಆಪ್ಷನ್ ಸಿ, ಎ ಮತ್ತು ಬಿ ಎರಡು. ಆಪ್ಷನ್ ಡಿ, ಮೇಲಿನ ಯಾವುದೂ ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಎ ಆ್ಯಂಡ್ ಬಿ. ಎ ಮತ್ತು ಬಿ ಎರಡು ಸರಿಯಾಗಿವೆ. Bibliography, it is a list of all the sources you have used in the process of research. ಸೊ ನಾವು ರಿಸರ್ಚನ್ನು ಮಾಡುವಾಗ ಯಾವೆಲ್ಲ ಮೂಲಗಳಿಂದ ದತ್ತಾಂಶಗಳನ್ನು ಪಡಿತಾ ಇದ್ದೀವಿ ಅದಕ್ಕೆ ನಾವು ಬಿಬ್ಲಿಯೋಗ್ರಫಿ, ಗ್ರಂಥ ಸೂಚಿ ಅಂತ ಹೇಳ್ತಾ ಇದ್ದೀವಿ. ದ ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಆಫ್ ದ ಫಾಲೋವಿಂಗ್ ಫೀಚರ್ಸ್ ಆರ್ ಕನ್ಸಿಡರ್ಡ್ ಆ್ಯಸ್ ಕ್ರಿಟಿಕಲ್ ಇನ್ ಕ್ವಾಲಿಟೇಟಿವ್ ರಿಸರ್ಚ್? ಆಪ್ಷನ್ ಎ, ಕಲೆಕ್ಟಿಂಗ್ ಡೇಟಾ ವಿತ್ ದ ಹೆಲ್ಪ್ ಆಫ್ ಸ್ಟ್ಯಾಂಡರ್ಡೈಸ್ಡ್ ರಿಸರ್ಚ್ ಟೂಲ್ಸ್. ಆಪ್ಷನ್ ಬಿ, ಡಿಸೈನ್ ಸ್ಯಾಂಪ್ಲಿಂಗ್ ವಿತ್ ಪ್ರೊಬ್ಯಾಬಿಲಿಟಿ ಸ್ಯಾಂಪಲ್ ಟೆಕ್ನಿಕ್ಸ್. Option C, collect data with bottom up empirical evidence. Option D, gathering data with top down semantic evidence. ಗುಣಾತ್ಮಕ ಸಂಶೋಧನೆಯಲ್ಲಿ ಈ ಕೆಳಗಿನ ಯಾವ ವೈಶಿಷ್ಟ್ಯಗಳನ್ನು ನಿರ್ಣಾಯಕವೆಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ ಎ, ಪ್ರಮಾಣೀಕೃತ ಸಂಶೋಧನಾ ಸಾಧನಗಳ ಸಹಾಯದಿಂದ ಡೇಟಾವನ್ನು ಸಂಗ್ರಹಿಸುವುದು. ಆಪ್ಷನ್ ಬಿ, ಸಂಭವನೀಯತೆಯ ಮಾದರಿ ತಂತ್ರಗಳೊಂದಿಗೆ ವಿನ್ಯಾಸ ಮಾದರಿ. ಆಪ್ಷನ್ ಸಿ, ತಳಮಟ್ಟದ ಪ್ರಾಯೋಗಿಕ ಪುರಾವೆಗಳೊಂದಿಗೆ ಡೇಟಾವನ್ನು ಸಂಗ್ರಹಿಸುವುದು. ಆಪ್ಷನ್ ಡಿ, ಟಾಪ್ ಡೌನ್ ಸಿಮ್ಯಾಟಿಕ್ ಪುರಾವೆಗಳೊಂದಿಗೆ ಡೇಟಾವನ್ನು ಸಂಗ್ರಹಿಸುವುದು. ದ ರೈಟ್ ಆನ್ಸರ್ ಈಸ್ ಕಲೆಕ್ಟಿಂಗ್ ಡೇಟಾ ವಿತ್ ಬಾಟಮ್ ಅಪ್ ಎಂಪಿರಿಕಲ್ ಎವಿಡೆನ್ಸ್. ತಳಮಟ್ಟದ ಪ್ರಾಯೋಗಿಕ ಪುರಾವೆಗಳೊಂದಿಗೆ ಡೇಟಾವನ್ನು ಸಂಗ್ರಹಿಸುವುದು. ಇನ್ ಕ್ವಾಲಿಟೇಟಿವ್ ರಿಸರ್ಚ್ ವಿ ಯೂಸ್ ಆನ್ ಇಂಡಕ್ಟಿವ್ ಮೆಥಡಾಲಜಿ ದಟ್ ಸ್ಟಾರ್ಟ್ಸ್ ಫ್ರಮ್ ಪರ್ಟಿಕ್ಯುಲರ್ ಟು ಜನರಲ್. ದ ನೆಕ್ಸ್ಟ್ ಕ್ವಶನ್ ಈಸ್, ದ ಬೆಸ್ಟ್ ಕ್ವಾಲಿಟಿ ಆಫ್ ಎ ರಿಸರ್ಚರ್ ಈಸ್? ಸಂಶೋಧಕರ ಅತ್ಯುತ್ತಮ ಗುಣವೆಂದರೆ? ಕ್ಯೂರಿಯಾಸಿಟಿ, ಆಕ್ಟಿವ್ ಇಮ್ಯಾಜಿನೇಷನ್, ಅಬಿಲಿಟಿ, ಆಲ್ ಆಫ್ ದಿ ಅಬೋವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. ಕ್ಯೂರಿಯಾಸಿಟಿ, ಆಕ್ಟಿವ್ ಇಮ್ಯಾಜಿನೇಷನ್, ಅಬಿಲಿಟಿ, ಆಲ್ ಆಫ್ ದಿ ಅಬೋವ್ ಆರ್ ದಿ ಕ್ವಾಲಿಟೀಸ್ ಆಫ್ ರಿಸರ್ಚರ್. ಕುತೂಹಲ, ಸಕ್ರಿಯ ಕಲ್ಪನೆ, ಸಾಮರ್ಥ್ಯ ಮೇಲಿನ ಎಲ್ಲವೂ ಕೂಡ ಸಂಶೋಧಕರ. A researcher intends to explore the result of possible factors for the organization, the effective midday meal intervention. Which research method will be the most appropriate for this study? Option A, descriptive survey method. Option B, historical method. Option C, ex post facto method. Option D, experimental method. ಪರಿಣಾಮಕಾರಿ ಮಧ್ಯಾಹ್ನದ ಊಟದ ಮಧ್ಯಸ್ಥಿಕೆಗಳ ಸಂಘಟನೆಗೆ ಸಂಭವನೀಯ ಅಂಶಗಳ ಫಲಿತಾಂಶವನ್ನು ಅನ್ವೇಷಿಸಲು ಸಂಶೋಧನೆಯು ಉದ್ದೇಶಿಸಿದೆ. ಈ ಅಧ್ಯಯನಕ್ಕೆ ಯಾವ ಸಂಶೋಧನಾ ವಿಧಾನವು ಹೆಚ್ಚು ಸೂಕ್ತವಾಗಿದೆ? ಆಪ್ಷನ್ ಎ, ವಿವರಣಾತ್ಮಕ ಸಮೀಕ್ಷೆ ವಿಧಾನ. ಆಪ್ಷನ್ ಬಿ, ಐತಿಹಾಸಿಕ ವಿಧಾನ. ಆಪ್ಷನ್ ಸಿ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ವಿಧಾನ. ಆಪ್ಷನ್ ಡಿ, ಪ್ರಾಯೋಗಿಕ ವಿಧಾನ. Yes, a researcher is going to explore the result of possible factors for the organization of about the effective midday meals program. Then which research method is very useful? So ಮಧ್ಯಾಹ್ನದ ಊಟದ ಪರಿಣಾಮಕಾರಿ ಬಗ್ಗೆ ಅಧ್ಯಯನವನ್ನು ಮಾಡಲು ಸಂಶೋಧಕನು ಬಯಸ್ತಾ ಇದ್ದಾನೆ. ಹಾಗಾದರೆ ಯಾವ ಒಂದು ಸಂಶೋಧನಾ ವಿಧಾನ ಆತನಿಗೆ ಹೆಚ್ಚು ಸೂಕ್ತವಾಗಿದೆ? Yes, here the right answer is ex post facto research. Ex post facto ವಿಧಾನ ಇಲ್ಲಿ ಅನುಕೂಲವಾಗಿದೆ. Mainly in the ex post facto method, the existing groups with qualities are compared on some dependent variable. It is also known as the quasi-experimental for the fact that instead of randomly assigning the subjects, they are grouped on the basis of a particular characteristic. So here ex post facto method is used. ಸೊ ಈ ಒಂದು ಅಧ್ಯಯನಕ್ಕೆ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಸಂಶೋಧನಾ ವಿಧಾನವನ್ನು ಬಳಕೆ ಮಾಡ್ತಾ ಇದ್ದೀವಿ.
The next question is collective psychology of the whole period is a theory of which? Option A can explain all the phase of historical development. Option B means the psychology of the whole society. Option C means psychological approach of data collection. Option D all of the above. ಎಸ್ ಇಡೀ ಅವಧಿಯ ಸಾಮೂಹಿಕ ಮನೋವಿಜ್ಞಾನವು ಒಂದು ಸಿದ್ಧಾಂತವಾಗಿದೆ. ಆಪ್ಷನ್ ಎ ಐತಿಹಾಸಿಕ ಅಭಿವೃದ್ಧಿಯ ಎಲ್ಲ ಹಂತಗಳನ್ನು ವಿವರಿಸಬಹುದು. ಆಪ್ಷನ್ ಬಿ ಎಂದರೆ ಇಡೀ ಸಮಾಜದ ಮನೋವಿಜ್ಞಾನವಾಗಿದೆ. ಆಪ್ಷನ್ ಸಿ ಡೇಟಾ ಸಂಗ್ರಹಣೆಯ ಮಾನಸಿಕ ವಿಧಾನವಾಗಿದೆ. ಆಪ್ಷನ್ ಡಿ ಮೇಲಿನ ಎಲ್ಲವು. ಸೊ ದಿಸ್ ಕ್ವಶನ್ ಈಸ್ ಫಾರ್ ಯು. ಯು ಹ್ಯಾವ್ ಟು ಕಮೆಂಟ್ ದ ಕರೆಕ್ಟ್ ಆನ್ಸರ್ ಇನ್ ದಿ ಕಮೆಂಟ್ ಸೆಕ್ಷನ್. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಅದೇ ರೀತಿ ಫ್ರೆಂಡ್ಸ್, ನೀವೇನಾದರೂ ಬೆಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಧಾರವಾಡ ಯೂನಿವರ್ಸಿಟಿ ಆಗಿರ್ಬೋದು PhD ಎಂಟ್ರೆನ್ಸ್ ಟೆಸ್ಟ್ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ರಿಸರ್ಚ್ ಮೆಥಡಾಲಜಿ ಸಲುವಾಗಿ ಒಂದು ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ನಲ್ಲಿ ನಿಮಗೆ ರಿಸರ್ಚ್ ಮೆಥಡಾಲಜಿಗೆ ಸಂಬಂಧಪಟ್ಟಂತೆ ವಿಡಿಯೋ ಲೆಕ್ಚರ್ಸ್ ಸಿಗ್ತಾ ಇವೆ, 10 ಮಾಕ್ ಟೆಸ್ಟ್ಗಳು ಸಿಗ್ತಾ ಇವೆ. ಮಾಕ್ ಟೆಸ್ಟ್ಗಳನ್ನು ನೀವು ಅಟೆಂಡ್ ಆದ ನಂತರ ಸೊಲ್ಯೂಷನ್ PDF ಅನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಪ್ರಾಕ್ಟೀಸ್ MCQ ಸೆಟ್ ಕೂಡ ನೀಡ್ತಾ ಇದ್ದೀವಿ. ಇದ್ರ ಜೊತೆಗೆ ರಿಸರ್ಚ್ ಮೆಥಡಾಲಜಿ ಮೇಲೆ ಕಂಪ್ಲೀಟ್ ನೋಟ್ಸನ್ನು ನಿಮಗೆ ನೀಡಲಾಗುತ್ತೆ. ಸೊ ಇದು ಕೇವಲ ನಿಮಗೆ ತುಂಬಾ ಕಡಿಮೆ ಫೀಸ್ನಲ್ಲಿ, ಅಂದರೆ ಕೇವಲ 600ನಲ್ಲಿ ಲಭ್ಯವಿದೆ. ಸೊ ಇದಕ್ಕಾಗಿ ನೀವು ಇಲ್ಲಿ ಕೊಟ್ಟಿರುವ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಅಥವಾ ಕಾಲನ್ನು ಕೂಡ ಮಾಡಿ ಕೇಳ್ಬೋದು. ಎಸ್ ಫ್ರೆಂಡ್ಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.